ಡಿಕೆ ರ್ಯಾಲಿಯಲ್ಲಿ ಕಾಲ್ತುಳಿತ ಏರುತ್ತಲೇ ಇದೆ ಸಾವಿನ ಸಂಖ್ಯೆ. ನಟ ವಿಜಯ್ ರಾಜಕೀಯ ಎಂಟ್ರಿಗೆ ಸೂತಕ. ತಮಿಳುನಾಡಲ್ಲಿ ಸಾವಿನ ರ್ಯಾಲಿ. ನಟ ವಿಜಯ್ ಪಕ್ಷದ ರ್ಯಾಲಿಯಲ್ಲಿ ಕಾಲ್ತುಳಿತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 20 ಲಕ್ಷವನ್ನ ಘೋಷಣೆ ಮಾಡಿದ್ದಾರೆ ವಿಜಯ್. ಗಾಯಾಳುಗಳ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ನಿನ್ನೆಯೇ ಸರ್ಕಾರ ಕುಟುಂಬಸ್ಥರಿಗೆ ಅಂದ್ರೆ ಯಾರು ಮೃತಪಟ್ಟಿದ್ದಾರಲ್ಲ ಆ ಮೃತರ ಕುಟುಂಬಕ್ಕೆ 10 ಲಕ್ಷವನ್ನ ಘೋಷಣೆ ಮಾಡಿದ್ರು ಪರಿಹಾರವಾಗಿ. ಈಗ ಮೃತರ ಕುಟುಂಬಗಳಿಗೆ ತಲಾ 20 ಲಕ್ಷ ಘೋಷಣೆ ಮಾಡಿದ್ದಾರೆ ನಟ ವಿಜಯ್. ಎಕ್ಸ್ನಲ್ಲಿ ಪರಿಹಾರದ ಬಗ್ಗೆ ನಟ ವಿಜಯ್ ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಕುಟುಂಬದ ಜೊತೆಗಿರ್ತೇನೆ ಅಂತ ನಟ ವಿಜಯ್ ಭರವಸೆಯನ್ನ ಕೊಟ್ಟಿದ್ದಾರೆ. ಟ್ವೀಟ್ ಮಾಡಿದ್ದಾರೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಟ ವಿಜಯ್ ಸುದ್ದಿಗೋಷ್ಠಿ ನಡೆಸೋ ಸಾಧ್ಯತೆ ಇದೆ. ಈಗಾಗಲೇ ನಟ ವಿಜಯ್ ಮೇಲೆ ಸಾಕಷ್ಟು ಆರೋಪಗಳು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಅಷ್ಟು ಜನರು ಸಾವು ನೋವಿನ ಮಧ್ಯೆ ಹೋರಾಡ್ತಿದ್ದಾರೆ. 39ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಹಾಗಾಗಿ ಕೂಡ ಇವರು ಒಂದು ಮಾತಿಗೂ ಕೂಡ ಬಂದು ಸಾಂತ್ವನ ಹೇಳಿಲ್ವಲ್ಲ, ನೇರವಾಗಿ ಚೆನ್ನೈಗೆ ಹೋಗಿದ್ ಯಾಕೆ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ತಮಿಳುನಾಡಿನ ಕರೂರಿನಲ್ಲಿ ಈಗಾಗಲೇ 39 ಶವಗಳ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಕುಟುಂಬಗಳಿಗೆ ಸರ್ಕಾರದಿಂದ ಶವಗಳ ಹಸ್ತಾಂತರಕ್ಕೂ ಕೂಡ ಈಗ ಸಿದ್ಧತೆಗಳು ಕೂಡ ಆಗಿದೆ. ಸ್ಥಳದಲ್ಲೇ ಮುಕ್ಕಾಂ ಹೂಡಿದ್ದಾರೆ ಡಿಸಿಎಂ ಉದಯನಿಧಿ. ಯಾಕಂದ್ರೆ ಈಗಾಗಲೇ 39 ಶವಗಳ ಪೋಸ್ಟ್ ಮಾರ್ಟಮ್ ಆಗಿದೆ. ಕುಟುಂಬಗಳಿಗೆ ಹಸ್ತಾಂತರ ಸಹ ಮಾಡಲಾಗ್ತಾ ಇದೆ. ಸರ್ಕಾರದಿಂದ ಶವಗಳ ಹಸ್ತಾಂತರ ಮಾಡಲಾಗ್ತಾ ಇದೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಡಿಸಿಎಂ ಉದಯನಿಧಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಮೇಶ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನಿನ್ನೆ ನಡೆದಂತಹ ಒಂದು ಪ್ರಕರಣ ಇಡೀ ದೇಶವನ್ನೇ ದಿಗ್ಭ್ರಾಂತಕ್ಕೆ ಒಳಗಾಗಿಸುವಂತದ್ದು. ಯಾಕಂದ್ರೆ 39ಕ್ಕೂ ಹೆಚ್ಚು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನ ಎಷ್ಟೊತ್ತಿಗೆ ವಿಜಯ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಬಹುದು, ಏನೆಲ್ಲ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಬಹುದು, ಸೊ ಅವರ ಎಕ್ಸ್ ಮೂಲಕ ಏನ್ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಹೊರಟಿದ್ದಾರೆ ವಿಜಯ್? ಚೈತ್ರ, ಏನು ದೇಶದ ಮಟ್ಟಿಗೆ ಒಂದು ಅತಿ ದೊಡ್ಡ ದುರಂತ. ನಿನ್ನೆ ವಿಜಯ್ ಏನು ರ್ಯಾಲಿಯಲ್ಲಿ ಪಕ್ಷದ ರ್ಯಾಲಿಯಲ್ಲಿ ಇರ್ತಕ್ಕಂಥ ಸ್ಟ್ಯಾಂಪೇಡ್ ಏನಿದೆ ದೇಶದ ಮಟ್ಟಿಗೆ ಅತಿ ದೊಡ್ಡ ದುರಂತ ಇದು. ಸೊ ನಿನ್ನೆ ರಾತ್ರಿಯಿಂದನೇ ಸಾಕಷ್ಟು ರಾಜಕೀಯ ಏನು ಚರ್ಚೆಗಳು ನಡೀತಿತ್ತು, ಗೊಂದಲಗಳಾಗಿತ್ತು, ಒಂದಿಷ್ಟು ರಾಜಕೀಯ ಮೇಲಾಟಗಳು ನಡೀತಿತ್ತು, ಮತ್ತು ಪಿತೂರಿಗಳು ಆಗ್ತಾಯಿದ್ವು ಅಂತ ದೊಡ್ಡ ಚರ್ಚೆ ಆಗ್ತಿತ್ತು. ಈ ನಿಟ್ಟಿನಲ್ಲಿ ಏನು ವಿಜಯ್ ನಿನ್ನೆ ಕಾಲ್ತುಳಿತಾಗಿ 39 ಜನ ಸತ್ತರು. ಆದರೆ ಸತ್ತವ್ರ ತಿರುಗಿ ಕೂಡ ನೋಡಿದೆ ವಿಜಯ್ ಎಸ್ಕೇಪ್ ಆಗಿದ್ದರು. ಎಸ್ಕೇಪಿಸಮ್ ಇದು ಅಂತ ಪ್ರತಿಪಕ್ಷಗಳು ವಾಗ್ದಾಳಿ ನಡೆಸ್ತಾ ಇದ್ವು. ಮತ್ತು DMK ಪಕ್ಷದ ಮೇಲೆ BJP ಮತ್ತು AIADMK ಒತ್ತಡ ಆಗ್ತಿದ್ವು, ವಿಜಯ್ ಅವ್ರನ್ನ ಅರೆಸ್ಟ್ ಮಾಡಬೇಕು, ಆತ ಒಂಚೂರು ಮಾನವೀಯತೆ ಎಲ್ಲ ಕೂಡ ಸ್ಟ್ಯಾಂಪೇಡ್ ಆಯಿತು, ಈ ರೀತಿ ಎಸ್ಕೇಪ್ ಆಗಿದ್ದಾನೆ ಅಂತಕ್ಕಂಥದ್ದು. ಸೊ ಈ ಬೆನ್ನಲ್ಲೇ ಬೆಳಗ್ಗೆಯಿಂದ ಏನು ಸುಮಾರು ಚರ್ಚೆಗಳಾಗ್ತಿದ್ವಿ. ಈ ನಿಟ್ಟಿನಲ್ಲಿ ಕೆಲವೇ ಕ್ಷಣಗಳಿಂದ ವಿಜಯ್ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಏನು ಯಾರ್ಯಾರು ಮೃತಪಟ್ಟಿದ್ದಾರೆ 39 ಜನ, ಅವರ ಪ್ರತಿ ತಲಾ ಕುಟುಂಬಗಳಿಗೆ ಕೂಡ ಅವನು 20 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮತ್ತು ಯಾರ್ಯಾರು ಹಾಸ್ಪಿಟಲೈಸ್ ಆಗಿದ್ದಾರೆ ಅವರಿಗೆ 2 ಲಕ್ಷ ರೂಪಾಯಿನ ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ಮಹತ್ವದ ಹೆಜ್ಜೆ ಅಂದರೆ ಏನಂದರೆ ಮಧ್ಯಾಹ್ನ 1 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಏನಂದರೆ ಆಗಿದ್ದು ಆಕಸ್ಮಿಕ ಕಾಲ್ತುಳಿತ. ಅಲ್ಲಿ ಸೆಕ್ಯೂರಿಟಿ ಅಂದರೆ 10,000 ಜನ ಸೇರಿಸ್ತೀವಿ ಅಂತೇಳಿ ಪಾರ್ಟಿಯವರು ಪೊಲೀಸವರಿಂದ ಏನು ಪರ್ಮಿಷನ್ ತೊಗೊಂಡಿದ್ರು. ಆದರೆ ಒಂದು 35-40 ಸಾವಿರ ಜನ ಸೇರೋದ್ರಿಂದ ಅಲ್ಲಿ ಕಾಲ್ತುಳಿತ ಆಗಿರ್ತಕ್ಕಂಥದ್ದು. ಇಲ್ಲಿ ವಿಜಯ್ ಜಾಸ್ತಿ ಜನ ಸೇರ್ತಕ್ಕಂಥದ್ದು ಮಾಹಿತಿ ಇರಲಿಲ್ವಾ, ಏಕಾಏಕಿ ಸೇರಿದ್ರ ಅನ್ನೋಂಥ ಒಂದು ಪ್ರಶ್ನೆ ಎದುರಾದರೆ, ಅಂದರೆ ಆವ್ರೇಜ್ ಒಂದು 10-15 ಸಾವಿರ ಸೇರೋ ಲೆಕ್ಕಾಚಾರ ಅಂತೆ. ಆದರೆ ವಿಜಯ್ ಬರೋದು ತಡ ಆಗ್ತಿದ್ದಂಗೆ ಏನಾಯಿತು, ಸುಮಾರು 5ರಿಂದ 6 ಗಂಟೆಗಳ ಕಾಲ ತಡ ಆಯಿತು. ಅವರು ಮಧ್ಯಾಹ್ನ ಅರೇಂಜ್ ಮಾಡ್ತಕ್ಕಂಥದ್ದು ರ್ಯಾಲಿ ಏನಾಯಿತು, ಬರ್ತಾ 7-8 ಗಂಟೆ ಸುಮಾರಿಗೆ ಆಯಿತು. ಅಂದರೆ ಟೈಮು ಜಾಸ್ತಿ ಸಿಕ್ಕಷ್ಟು ಜನ ಜಮಾವಣೆಗೆ ಜಾಸ್ತಿ ಆಯಿತು. ಮತ್ತು ಆ ಪಕ್ಷದ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಅವರ ಫ್ಯಾನ್ಸ್ಗಳೆಲ್ಲ ಏನೋ ಯಾವಾಗ ನಾವು RCB ಹೆಂಗೆ ಪೋಸ್ಟ್ ನೋಡಿದ್ವಿ, ಇವತ್ತು ಏನೋ ಸಂಭ್ರಮಾಚರಣೆ ಇದೆ ಅಂತ, ಅದೇ ರೀತಿ ಕೂಡ ವಿಜಯ್ ಪಕ್ಷದ ವತಿಯಿಂದ ಎಲ್ಲ ಕಡೆ ಕೂಡ ಅನೌನ್ಸ್ಮೆಂಟ್ ಮಾಡಿದರು. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ವಿಜಯ್ ಅವ್ರನ್ನ ನೋಡೋಕ್ಕೆ ಸೇರಿದರು. ಹೀಗಾಗಿ ಒಂದು 35-40 ಸಾವಿರ ಜನ ಏಕಕಾಲದಲ್ಲಿ ರೋಡಲ್ಲಿ ಸೇರ್ತಿದ್ದಕ್ಕಂತೆ ಪೊಲೀಸರಿಗೆ ಸೆಕ್ಯೂರಿಟಿ ಸ್ವಲ್ಪ ಎಲ್ಲೋ ಲೂಪ್ ಹೋಲ್ ಕಾಣಿಸ್ತಂದರೆ ಲೆಕ್ಕಾಚಾರ ಇರಲಿಲ್ಲ. ಎಷ್ಟು ಜನ ಸೇರ್ತಾರೆ, ಯಾವ ರೀತಿ ಬಂದೋಬಸ್ತ್ ಮಾಡಬೇಕು, ಬ್ಯಾರಿಕೇಡ್ ಎಲ್ಲ ಹಾಕಬೇಕು, ವೆಹಿಕಲ್ ಮೂವ್ಮೆಂಟಲ್ಲಿ ಬಿಡಬೇಕು, ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಎಷ್ಟು ಆ್ಯಂಬುಲೆನ್ಸ್ಗಳನ್ನ ಅರೇಂಜ್ ಮಾಡಬೇಕು, ಮತ್ತೇನು ಫೈರ್ ಸೇಫ್ಟಿ ಎಲ್ಲ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಕೋಬೇಕು, ಮತ್ತು ಬೇರೆ ವೆಹಿಕಲ್ ಬಂದರೆ ಮೂವ್ಮೆಂಟ್ಸ್ಗೆ ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು, ಈ ಥರ ಸಾಕಷ್ಟು ಒಂದು ರೀತಿ ಗೊಂದಲಗಳಾಯಿತು. ಸೊ ನಮ್ಮ ಬೆಂಗಳೂರಲ್ಲಿ RCB ಕಾಲ್ತುಳಿತಾದಾಗಲೂ ಇದೇ ಕಾರಣ ಆಗಿದ್ದು. ಅಂದರೆ ವಿಧಾನಸೌಧದಲ್ಲಿ CM ಫಂಕ್ಷನ್ ನಡೀತಿತ್ತು ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ.
ಅಂದರೆ ಏಕಕಾಲಕ್ಕೆ ಲೆಕ್ಕ ತಪ್ಪಿ ಜನ ಸೇರಿದ ಕಾರಣ ಈ ಸ್ಟ್ಯಾಂಪೇಡ್ ಆಗಿರ್ತಕ್ಕಂಥದ್ದು. ಸೊ ನಾವಿಲ್ಲಿ RCB ಕಾಲು ತುಳಿತ ಮತ್ತು ವಿಜಯ್ ನಿನ್ನೆ ರ್ಯಾಲಿಯಲ್ಲಿ ನಡ್ತಕ್ಕಂಥ ಎರಡೂ ಘಟನೆಗಳನ್ನ ಒಂದು ಕ್ಷಣ ನಾವು ಎರಡನ್ನೂ ಅನಾಲಿಸಿಸ್ ಮಾಡಿ ನೋಡ್ಕೋಬೋದು. ವಿಜಯ್ಗೆ ಮೊದಲನೇದಾಗಿ ಕಾನೂನು ತೊಡಕಾಗುವ ಇದರ ಪಕ್ಷಕ್ಕೆ ಮುಂದಿನ ಎಲೆಕ್ಷನಲ್ಲಿ ಏನು ಕಂಟೆಸ್ಟ್ ಮಾಡಬೇಕು, ಕಾನೂನು ತೊಡಕು ಮಾಡುವಂಥ ಎಲ್ಲ ಲೆಕ್ಕಾಚಾರಗಳನ್ನ ಪಕ್ಷದ ವತಿಯಿಂದ ಮಾಡಲಾಗ್ತಿದೆ. ಅಂದರೆ ಒಂದು ಪಕ್ಷ ಈ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಈ ರೀತಿ ಜನ ಸೇರಿಸಿ ಅಮಾಯಕರ ಸಾವಿಗೆ ಕಾರಣ ಆಗಿದೆ. ಇನ್ನು ಮುಂದೆ ಪಕ್ಷಗಳ ರ್ಯಾಲಿಗೆ ಅವಕಾಶ ಕೊಡಬೇಕಾ ಬೇಡವಾ, ಕೊಟ್ಟರೆ ಯಾವ ರೀತಿ ಅವಕಾಶ ಕೊಡಬೇಕು, ಅಥವಾ ಏನೋ ಈ ಚುನಾವಣಾ ಆಯೋಗ ಕೂಡ ಅವರೇನು ಒಂದು ಮನವಿ ಮಾಡ್ಬೋದು, ಈ ಪಕ್ಷದವರಿಗೆ ಮುಂಜಾಗ್ರತೆ ಇಲ್ಲ, ಜವಾಬ್ದಾರಿ ಇಲ್ಲ. ಒಬ್ಬ ನಟನಾಗಿ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದರೂ ಕೂಡ ಈ ರೀತಿ ನಿರ್ಲಕ್ಷ್ಯ ವಹಿಸಿದರೆ ಇವರ ಪಕ್ಷದ ಮೇಲೆ ಒಂದು ರೀತಿಯ ಒಂದಿಷ್ಟು ನಿಯಂತ್ರಣಗಳನ್ನ ಹೇರಬೇಕು, ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥ ಮನವಿ ಕೂಡ ಕೊಡೋದಕ್ಕೆ ವಿಪಕ್ಷಗಳು ಸಿದ್ಧತೆ ಮಾಡ್ಕೊಂಡಿದೆ. ಇನ್ನೊಂದು ರಾಜಕೀಯ ಮೇಲಾಟದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ಬೆಳಗ್ಗೆ, ವಿಜಯ್ಗೆ ಇದೊಂದು ರೀತಿ ಸೂತಕದ ಛಾಯೆ ಇದು. ಯಾಕೆಂದರೆ ಕಳೆದ 16ರಿಂದ 18 ತಿಂಗಳ ಕಾಲ ವಿಜಯ್ ತಮಿಳುನಾಡು ಎಲ್ಲ ಕಡೆ ಡಿಸ್ಟಿಕ್ಗಳಲ್ಲಿ ತಾಲೂಕು ಲೆವೆಲಲ್ಲಿ ಏನು ಪಬ್ಲಿಸಿಟಿ ಕ್ಯಾಂಪೇನ್ ಮಾಡ್ತಾಯಿದ್ರು, ರ್ಯಾಲಿ ಮಾಡ್ತಾಯಿದ್ರು. ಸೊ ಲಕ್ಷಾಂತರ ಜನ ಸೇರಿಸ್ತಾಯಿದ್ರು, ತಮ್ಮ ಪಕ್ಷದ ಪ್ರಚಾರ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿತ್ತು. ಆದರೆ ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಈ ಸ್ಟ್ಯಾಂಪೇಡ್ನಲ್ಲಿ ಏನಿದೆ ಒಂದು ರೀತಿ ಸೂತಕದ ಛಾಯೆ ಆವರಿಸಿದೆ. ಅಂದರೆ ಈ ಅಮಾಯಕರ ಸಾವಿಗೆ ವಿಜಯ್ ಕಾರಣ, ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತಕ್ಕಂಥ ಒತ್ತಡ ಹೆಚ್ಚಾಗ್ತಿದೆ. ಈ ಕಾರಣಕ್ಕೆ ಎಲ್ಲೋ ಒಂದು ರೀತಿ ವಿಜಯ್ ಇದೇ ಕಾರಣಕ್ಕೆ ಎಸ್ಕೇಪ್ ಆಗಿರೋಂತಹ ಚರ್ಚೆಗಳು ನಡೀತಾ ಇದೆ. ಈ ಮಧ್ಯಾಹ್ನ 1 ಗಂಟೆ ಸುದ್ದಿಗೋಷ್ಠಿಯಲ್ಲಿ ಯಾರ್ಯಾರು ವಿಪಕ್ಷಗಳು ಏನು ಮಾತಾಡ್ತಿದ್ದಾರೆ ವಿಜಯ್ ಬಗ್ಗೆ, ಅವರಿಗೆಲ್ಲರೂ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ ವಿಜಯ್. ಓಕೆ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕೊಪ್ಪಳದ ಗಂಗಾವತಿಯಲ್ಲಿ ಹಳ್ಳಕ್ಕೆ ಬಿದ್ದಿದೆ ಮಗು. ದುಗ್ಗಮ್ಮನ ಹಳ್ಳದಲ್ಲಿ ಕಾಲು ಜಾರಿ ಮಗು ಬಿದ್ದಿದೆ. 4 ವರ್ಷದ ಮಗು ಅಜಾನಾಗೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ದುಗ್ಗಮ್ಮನ ಹಳ್ಳದಲ್ಲಿ ಕಾಲು ಜಾರಿ ಮಗು ಬಿದ್ದಿದೆ. ಈಗ ಆ ಮಗುವನ್ನ ಹುಡುಕಾಡೋದಕ್ಕೆ ಶೋಧ ಕಾರ್ಯ ಮುಂದುವರಿಸಲಾಗಿದೆ. 4 ವರ್ಷದ ಮಗು ಅಜಾನಾಗೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮಗು ಜಾರಿ ಬಿದ್ದಿರುವಂತಹ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನಿನ್ನೆ ಸಂಜೆ ಕಾಲು ಜಾರಿ ಬಿದ್ದಿರುವಂತಹ 4 ವರ್ಷದ ಮಗು ಅಜಾನ. ನಗರಸಭೆಯವರ ನಿರ್ಲಕ್ಷ್ಯ ಅಂತ ಹೇಳಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಗರಸಭೆಯವರ ನಿರ್ಲಕ್ಷ್ಯಕ್ಕೆ ಈಗ 4 ವರ್ಷದ ಮಗು ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ 4 ವರ್ಷದ ಮಗು ಆ ಒಂದು ಹಳ್ಳದಲ್ಲಿ ಬಿದ್ದಿರುವಂತಹ ವಿಡಿಯೋ ಅಲ್ಲಿದ್ದಂತಹ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನಗರಸಭೆಯವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಏನ್ ಹಳ್ಳ ತೆಗೆದಿದ್ರು ಆ ಹಳ್ಳವನ್ನ ಅವರು ಮುಚ್ಚಬೇಕಾಗಿತ್ತು, ಅಥವಾ ಸೈನಿಂಗ್ ಬೋರ್ಡ್ ಹಾಕಬೇಕಾಗಿತ್ತು, ಯಾವುದಾದರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬಹುದಾಗಿತ್ತು. ಆದ್ರೆ ಅಲ್ಲಿ ಯಾವುದೇ ಪರ್ಯಾಯ ವ್ಯವಸ್ಥೆಗಳು ಮಾಡಿರಲಿಲ್ಲ. ಹಾಗಾಗಿ ಆಟ ಆಡ್ತಾ 4 ವರ್ಷದ ಮಗು ಅಲ್ಲಿ ಹೋಗಿದೆ. ಕಾಲು ಜಾರಿ ಮಗು ಆ ಒಂದು ಹಳ್ಳದಲ್ಲಿ ಬಿದ್ದಿದೆ. ಹಳ್ಳದಲ್ಲಿ ಬಿದ್ದಿರುವಂತಹ ವಿಡಿಯೋ ಈಗ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನಗರಸಭೆ ನಿರ್ಲಕ್ಷ್ಯಕ್ಕೆ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳದ ಗಂಗಾವತಿಯಲ್ಲಿ 4 ವರ್ಷದ ಮಗು ಈಗ ಹಳ್ಳಕ್ಕೆ ಬಿದ್ದಿರುವಂಥದ್ದು. ದುಗ್ಗಮ್ಮನ ಹಳ್ಳದಲ್ಲಿ ಕಾಲು ಜಾರಿ ಬಿದ್ದಿದೆ ಮಗು. 4 ವರ್ಷದ ಮಗು ಅಜಾನಾಗೆ ಈಗ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮಗು ಜಾರಿ ಬಿದ್ದಿರುವಂತಹ ವಿಡಿಯೋ ಈಗ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನಿನ್ನೆ ಸಂಜೆ ಕಾಲು ಜಾರಿ ಬಿದ್ದಿರುವಂತಹ 4 ವರ್ಷದ ಮಗು ಅಜಾನ. ನಗರಸಭೆಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಪೋಷಕರು ಕೂಡ ಅಲರ್ಟ್ ಆಗಿರಬೇಕು. 4 ವರ್ಷದ ಮಗು ಇದೆ ಅಂತ ಹೇಳಿದ್ರೆ ಸೊ ಅದು ಎಲ್ಲಿ ಹೋಗ್ತಾ ಇದೆ, ಏನ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಕೂಡ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಪೋಷಕರು ಅಲ್ಲಿ ಇರ್ಲಿಲ್ವಾ, ಅಥವಾ ಅಲ್ಲಿ ಬೀಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಸ್ಥಳೀಯರು ಕೂಡ ಯಾರು ಇರ್ಲಿಲ್ವಾ, ಅಥವಾ ಮಗು ನಿಂತ್ಕೊಂಡಿದೆ ಅಥವಾ ಏನೋ ನೋಡ್ತಾ ಇದೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿಬಿಟ್ರ. ಸೊ ಹಾಗಾಗಿ ನಿನ್ನೆ ಸಂಜೆ 4 ಗಂಟೆಗೆ ಮಗು ಹಳ್ಳಕ್ಕೆ ಬಿದ್ದಿದೆ. ಆ ಹಳ್ಳದಲ್ಲಿ ಆಲ್ಮೋಸ್ಟ್ ನೀರು ತುಂಬಿ ಹರಿತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಮಗು ಈಗ ಎಲ್ಲಿ ಹೋಗಿದೆ, ಯಾವ ಕಡೆ ಹೋಗಿದೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ನಿನ್ನೆ 4 ಗಂಟೆಗೆ ಹಳ್ಳಕ್ಕೆ ಬಿದ್ದಂತಹ ಮಗು ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಶೋಧ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ? ಸೊ ನಗರಸಭೆ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯ ವಹಿಸಿ ಈ ಮಗುವಿನ ಸಾವಿಗೆ ಕಾರಣರಾಗ್ತಿದ್ದಾರೆ? ಚೈತ್ರ, ಏನಿದೆ ಗಂಗಾವತಿ ನಗರದಲ್ಲಿರುವಂತ ಒಂದು ಪ್ರದೇಶ ಇದು ದುರ್ಗಮ್ಮನ ಅಂತ. ಅದು ಗಂಗಾವತಿ ಮಧ್ಯದಲ್ಲೇ ಹಾದು ಹೋಗ್ತಾರೆ ಅಂತ ಇದೆ. ಮತ್ತು ಇದು ದೊಡ್ಡ ಹಳ್ಳ. ಈ ಹಳ್ಳದಲ್ಲಿ ಸಾಮಾನ್ಯವಾಗಿ ಹಳ್ಳಕ್ಕೆ ಒಂದು ತಡೆಗೋಡೆಯನ್ನ ನಿರ್ಮಿಸಿದ್ರು. ಆದ್ರೆ ಈ ಹಳ್ಳ ಯಾವಾಗ್ಲೂ ಅಂತ ಹಾಕ್ತಾ ಇದೆ. ಮತ್ತೆ ಇತ್ತೀಚೆಗೆ ಮಳೆ ಆಗಿರುವಂತ ಕಾರಣಕ್ಕಾಗಿ ಒಂದು ಮಗು ಅದು ಆಡ್ಕೊಂಡು ಹೋಗಿ ಅಲ್ಲೇ ಕಾಲು ಜಾರಿ ಬಿದ್ದಿದೆ. ಮತ್ತು ಅಲ್ಲಿ ತಡೆಗೋಡೆ ಇಲ್ಲದ ಕಾರಣಕ್ಕಾಗಿ ಆ ಮಗು ಅಲ್ಲಿ ಕಾಲು ಜಾರಿ ಬಿದ್ದಿದೆ ಅಂತ ಆರೋಪ ಇದೆ.
ಆದ್ರೆ ಆ ಮಗು ಬಿದ್ದ ನಂತರ ಸಹ ಅಲ್ಲಿರುವಂತ ನಗರಸಭೆಯರಾಗ್ಲಿ ಮತ್ತು ಅಲ್ಲಿರುವಂತಹ ಅಧಿಕಾರಿಗಳಾಗ್ಲಿ ಯಾರು ಬಂದು ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಆ ಮಗು ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಅಂದ್ರೆ ಅದು ಜೀವಂತ ಇರ್ಲಿಕ್ಕಿಲ್ಲ, ಆದ್ಮೇಲೆ ಅವನಷ್ಟು ಸಿಗ್ಬೋದು, ಆಮೇಲೆ ಆ ಬಾಡಿ ಅಂತ ಭರವಸೆ ಇರ್ತಾರೆ ಇವತ್ತು ಇಲ್ಲ. ಮತ್ತು ಅಲ್ಲಿರುವಂತಹ ಬಡಾವಣೆಯ ಜನರೇ ಸೇರ್ಕೊಂಡು ಆ ಮಗುವನ್ನು ಹುಡುಕಾಟ ನಡೆಸಿದ್ರು. ರಾತ್ರಿ ಎಲ್ಲ ಆ ಮಗುಗಾಗಿ ಪ್ರಯತ್ನ ಪಟ್ಟರು, ಆದ್ರೆ ಇಲ್ಲಿವರೆಗೂ ಆ ಮಗು ಸಿಗದೆ ಇರುವಂತ ಕಂಡು ಬಂದಿದೆ. ಆದ್ರೆ ಆ ಮಗು ಏನಾಗಿದೆ ಅಂತೇಳಿ ಇಲ್ಲಿ ಅವ್ರು ನೇರವಾಗಿ ಆರೋಪಿಸ್ತಾ ಇರೋದೇನೆಂದ್ರೆ ನಗರಸಭೆಯ ತೀವ್ರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ. ಯಾಕಂತ ಹೇಳಿದ್ರೆ ಒಂದು ನಗರ ಮಧ್ಯದಲ್ಲಿ ಮತ್ತು ಗಂಗಾವತಿ ಅಂತ ದೊಡ್ಡ ಪಟ್ಟಣದಲ್ಲಿ ಒಂದು ದೊಡ್ಡ ಹಳ್ಳ ಹೋಗ್ತಾ ಇರುವಾಗ ಅದಕ್ಕೆ ತಡೆಗೋಡೆಯನ್ನು ನಿರ್ಮಿಸಬೇಕಾಗಿತ್ತು. ಆ ನಿರ್ಮಿಸಿ ಇರೋದೇ ಈ ಎಲ್ಲ ಅವಘಡಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ತಮ್ಮೆಲ್ಲ ಡೀಟೇಲ್ಸ್ಗೆ. ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ತಗ್ಗಿಲ್ಲ ಪ್ರವಾಹದ ಭೀತಿ. ಚಂದ್ರಪಳ್ಳಿ ಜಲಾಶಯದಿಂದ ಪ್ರವಾಹ ಸೃಷ್ಟಿಯಾಗಿದೆ. ಚಿಂಚೋಳಿ ತಾಲೂಕಿನ ಜೆಟ್ಟೂರ ಗ್ರಾಮ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಹ ಇನ್ನೂ ಕೂಡ ತಗ್ಗಿಲ್ಲ, ಜನಜೀವನ ಅಸ್ತವ್ಯಸ್ತವಾಗಿದೆ. ಚಂದ್ರಪಳ್ಳಿ ಜಲಾಶಯದಿಂದ ಪ್ರವಾಹ ಸೃಷ್ಟಿಯಾಗಿದೆ. ಚಿಂಚೋಳಿ ತಾಲೂಕಿನ ಜೆಟ್ಟೂರ ಗ್ರಾಮ ಸಂಪೂರ್ಣವಾಗಿ ಪ್ರವಾಹಕ್ಕೆ ಜಲಾವೃತವಾಗಿದೆ. ಕೊಟ್ಟಿಗೆಯಲ್ಲಿ ಕಟ್ಟಿದ್ದ 110 ಹಸುಗಳಲ್ಲಿ ಈಗ 40 ಹಸು ಸಾವನ್ನಪ್ಪಿದೆ ಪ್ರವಾಹಕ್ಕೆ. ಕೊಟ್ಟಿಗೆಗೆ ನುಗ್ಗಿದ ನೀರಲ್ಲಿ ಮುಳುಗಿ ಹಸುಗಳು ಸಾವನ್ನಪ್ಪಿವೆ. ಹಳ್ಳದಲ್ಲಿ ಕೊಚ್ಚಿ ಹೋದ 10 ಹಸುಗಳು. ಮೆಹಬೂಬ್ ನಗರ ಮಾಜಿ ಸಂಸದ ಶ್ರೀನಿವಾಸ್ ರೆಡ್ಡಿಗೆ ಸೇರಿದಂತಹ ಹಸುಗಳು ಇದು. ಆ ಹಸುಗಳು ಈಗ ಪ್ರವಾಹಕ್ಕೆ ಸಿಲುಕಿ ಸಾವನ್ನಪ್ಪಿವೆ. ಕೊಟ್ಟಿಗೆಯಿಂದ ಹೊರಬಂದು 60 ಹಸುಗಳು ಬದುಕುಳಿದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅದನ್ನು ನಾವು ಬ್ಲರ್ ಮಾಡಿದ್ದೀವಿ. ಯಾಕಂದ್ರೆ ಪ್ರವಾಹದ ನೀರು ಕೊಟ್ಟಿಗೆಗೆ ನುಗ್ಗಿರುವಂತಹ ಪರಿಣಾಮ ಅಲ್ಲಿದ್ದಂತಹ ಹಸುಗಳು ಸಾವನ್ನಪ್ಪಿರುವಂಥದ್ದು. ಸುಮಾರು ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಲಾಗಿತ್ತು. 110ಕ್ಕೂ ಹೆಚ್ಚು ಹಸುಗಳು ಕೊಟ್ಟಿಗೆಯಲ್ಲಿತ್ತು. ಅದರಲ್ಲಿ ಈಗ 40 ಹಸು ಸಾವನ್ನಪ್ಪಿದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಆರ್ಭಟದ ಜೊತೆಗೆ ಕಾಗಿಣ ನದಿ ಆರ್ಭಟ ಕೂಡ ಹೆಚ್ಚಾಗಿದೆ. ಶಹಬಾದ್ ಇಂಗಳಗಿ ಗ್ರಾಮದ ಮಧ್ಯೆ ಕಾಗಿಣ ನದಿ ಪ್ರವಾಹದಲ್ಲಿ ಸಿಲುಕಿದ್ದಂತಹ ವಿಶ್ವಾರಾಧ್ಯ ತಪೋವನದ ಶ್ರೀ ಚಂದ್ರಶೇಖರ ಶರಣರನ್ನ ಗ್ರಾಮಸ್ಥರೇ ರಕ್ಷಣೆ ಮಾಡಿದ್ದಾರೆ. ಇಂಡಿ ಇಂಗಳಗಿ ಗ್ರಾಮದ ಜೊತೆ ತಪೋವನವನ್ನ ಕಾಗಿಣ ನದಿ ಆವರಿಸಿದ್ದು, ವಿಶ್ವಾರಾಧ್ಯ ತಪೋವನಕ್ಕೆ ನೀರು ನುಗ್ಗಿ ಒಳಗಡೆ ಶ್ರೀ ಚಂದ್ರಶೇಖರ ಶರಣರು ಸಿಕ್ಕಾಕೊಂಡಿದ್ರು. ಈ ವೇಳೆ ಗ್ರಾಮಸ್ಥರೇ ಡ್ರಮ್ಗಳಿಂದಲೇ ದೋಣಿ ಮಾಡಿ ಅದರ ಮೇಲೆ ಶ್ರೀಗಳನ್ನ ಕೂರಿಸಿಕೊಂಡು ಪ್ರವಾಹದಿಂದ ಶ್ರೀಗಳನ್ನ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಕಲಬುರಗಿ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಭೀಮಾ ನದಿ ಆರ್ಭಟದ ಜೊತೆಗೆ ಈಗ ಕಾಗಿಣ ನದಿ ಆರ್ಭಟ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಸದ್ಯಕ್ಕೆ ವಿಶ್ವಾರಾಧ್ಯ ತಪೋವನದ ಶ್ರೀ ಚಂದ್ರಶೇಖರ ಶರಣರನ್ನ ಗ್ರಾಮಸ್ಥರೇ ರಕ್ಷಣೆ ಮಾಡಿ ಹೊರ ಕರ್ಕೊಂಡ್ ಬಂದಿದ್ದಾರೆ. ಇಡೀ ಇಂಗಳಗಿ ಗ್ರಾಮದ ಜೊತೆ ತಪೋವನವನ್ನ ಕಾಗಿಣ ನದಿ ಆವರಿಸ್ಕೊಂಡಿದೆ. ಸುತ್ತಲೆಲ್ಲ ನೀರು ಆವರಿಸ್ಕೊಂಡಿದ್ದು, ವಿಶ್ವಾರಾಧ್ಯ ತಪೋವನಕ್ಕೆ ನೀರು ನುಗ್ಗಿ ಒಳಗಡೆ ಶ್ರೀ ಚಂದ್ರಶೇಖರ ಶರಣರು ಸಿಕ್ಕಾಕೊಂಡಿದ್ರು. ಹಾಗಾಗಿ ಗ್ರಾಮಸ್ಥರೇ ಡ್ರಮ್ಗಳಿಂದಲೇ ದೋಣಿಯನ್ನ ಮಾಡಿಕೊಂಡು ಅದರ ಮೇಲೆ ಶ್ರೀಗಳನ್ನ ಕೂರಿಸ್ಕೊಂಡು ಪ್ರವಾಹದಿಂದ ಶ್ರೀಗಳನ್ನ ರಕ್ಷಣೆ ಮಾಡಿಕೊಂಡು ಹೊರಗೆ ಕರೆತಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕದಂ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕದಂ, ಅಧಿಕಾರಿಗಳು ಎಲ್ಲಿ ಹೋದ್ರು, ಸಂಸದರು ಎಲ್ಲಿ ಹೋದ್ರು? ಯಾಕಂದ್ರೆ ಸ್ಥಳೀಯರೇ ಶ್ರೀಗಳನ್ನ ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳೇನು ನಿದ್ದೆ ಮಾಡ್ತಿದಾರಾ? ಹೌದು ಚಿತ್ರ, ಏನಂದ್ರೆ ಕಲಬುರಗಿಯಲ್ಲಿ ಕಳೆದ 3 ದಿನಗಳಿಂದ ಸುರಿತಿರುವಂತಹ ನಿರಂತರ ಮಳೆಗೆ ಕಲಬುರಗಿ ಜಿಲ್ಲೆಯ ಜನ ಈಗ ತತ್ತರಿಸಿ ಹೋಗಿರುವಂತದ್ದು. ಕಲಬುರಗಿ ಏನು ಸುಮಾರು 100ಕ್ಕೂ ಹೆಚ್ಚು ಗ್ರಾಮಗಳಿಗೆ ಈಗ ಮಳೆ ನೀರು ನುಗ್ಗಿದ್ರಿಂದ ಇಡೀ ಗ್ರಾಮವೇ ಈಗ ಜಲಾವೃತ ಆಗಿರುವಂತದ್ದು. ಕಲಬುರಗಿ ತಾಲೂಕಿನ ಹಾಗರಗುಂಡಗಾಗಿ ಸೇರಿದಂತೆ ಚಿಂಚೋಳಿ, ಚಿತ್ತಾಪುರ ಮತ್ತೆ ಜೇವರ್ಗಿ ಮತ್ತೆ ಅಫಜಲ್ಪುರ ಎಲ್ಲ ಏನ್ ನದಿ ಭೀಮಾ ನದಿ ಪಾತ್ರದಲ್ಲಿ ಬರುವಂತಹ ಗ್ರಾಮಗಳಿಗೆ ಜಲಾವೃತ ಆಗಿರುವಂತದ್ದು. ಇನ್ನೂ ಕೂಡ ಮಳೆ ಮುಂದುವರೆದಿದೆ. ಅಲ್ಲದೆ ಮಹಾರಾಷ್ಟ್ರದಿಂದ ಇನ್ನೂ ಕೂಡ 2,40,000 ಕ್ಯೂಸೆಕ್ ನೀರನ್ನ ಇನ್ನು ಭೀಮಾ ನದಿಗೆ ಬಿಟ್ಟಿದ್ದಾರೆ. ಹಾಗಾಗಿ ಇನ್ನೂ ಪ್ರವಾಹದ ಭೀತಿ ಮುಂದುವರೆದಿರುವಂತದ್ದು. ಅಲ್ಲದೆ ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮದಲ್ಲೂ ಕೂಡ ನಿನ್ನೆಗಿಂತಲೂ ಕೂಡ ಮಳೆ ಏನು ಹೆಚ್ಚಾಗಿದ್ರಿಂದ ಮತ್ತೆ ನೀರಿನ ಪ್ರಮಾಣ ಹೆಚ್ಚಾಗಿರೋ 100ಕ್ಕೂ ಹೆಚ್ಚು ಏನು ಮನೆಗಳಿಗೆ ನೀರು ನುಗ್ಗಿದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಅವಾಂತರ ಆಗಿರುವಂತದ್ದು. ಚಿಂಚೋಳಿ ತಾಲೂಕಿನಲ್ಲಿ ಏನು
ಚಿಂಚೋಳಿ ತಾಲೂಕಿನ ಕೂಡ ಮಳೆ ಪ್ರಮಾಣ ಹೆಚ್ಚಾಗಿದ್ದರಿಂದ ಅಲ್ಲೂ ಕೂಡ ಏನಂತಾರೆ ಜಲಾಶಯದಿಂದ ನೀರು ಬಿಟ್ಟಿದ್ದ ಪರಿಣಾಮವಾಗಿ ಆ ಒಂದು ಗ್ರಾಮದಲ್ಲಿ ಏನು ಹೈನುಗಾರಿಕೆ ಇಟ್ಟಂತ ಸುಮಾರು 40 ಹಸುಗಳೀಗ ಸಾವನ್ನಪ್ಪಿರುವಂತದ್ದು. ಮಳೆ ಏಕಾಏಕಿ ಗ್ರಾಮಕ್ಕೆ ನುಗ್ಗಿದ್ರಿಂದ ಆ ಗ್ರಾಮದ ಏನು ಹೈನುಗಾರಿಕೆ ಕಟ್ಟಿದಂತ 110 ಹಸುಗಳಲ್ಲಿ ಈಗ 40 ಹಸುಗಳು ಸಾವನ್ನಪ್ಪಿರುವಂತದ್ದು. 10 ಹಸುಗಳೀಗ ಏನು ನೀರಿನ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗಿರುವಂತದ್ದು. ಇನ್ನೂ ಕೂಡ ಮಳೆ ಮುಂದುವರೆದ ಪ್ರವಾಹದ ಭೀತಿ ಕೂಡ ಹೆಚ್ಚಾಗಿರುವುದರಿಂದ ಗ್ರಾಮಗಳಿಗೆ ಯಾವ್ಯಾವ ಗ್ರಾಮಗಳಲ್ಲಿ ಮನೆಗಳನ್ನ ಮುಳುಗಡೆ ಆಗಿ ಜನ ಸಿಕ್ಕಾಕೊಂಡಿದ್ದಾರೆ ಅಂತವರನ್ನ ಈಗ SDRF ತಂಡದವರ ರಕ್ಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕಲಬುರಗಿ ಇಟ್ಗ ಮತ್ತೆ ಅಲ್ಲಿದ್ದಂತ ಸುತ್ತಮುತ್ತಲಿನ ಸಾಕಷ್ಟು ಏನು ನದಿ ಪಾತ್ರದಲ್ಲಿ ಬರುವಂತಹ ಗ್ರಾಮಗಳೀಗ ನೀರು ಸಂಪೂರ್ಣವಾಗಿ ಜಲಾವೃತ ಆಗಿರಿಂದ ಕಳೆದ 2-3 ದಿನಗಳಿಂದ ಮಳೆಯಲ್ಲೇ ಈಗ ನೀರಿನಲ್ಲಿ ಕಾಲ ಕಳೆಯುವಂತ ಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೃಷ್ಣಾ ಮತ್ತು ಭೀಮಾ ನದಿ ತೀರದಲ್ಲಿ ಪ್ರವಾಹ ಉಂಟಾಗಿದೆ. ಸಿಎಂ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ. ಸಿಎಸ್ ಹಾಗೂ ಕಂದಾಯ ಸಚಿವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಸರ್ಕಾರ ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಈಗ ಏಕಾಏಕಿ ಕೃಷ್ಣಾ ಮತ್ತು ಭೀಮಾ ನದಿ ತೀರದಲ್ಲಿ ಪ್ರವಾಹ ಸೃಷ್ಟಿಯಾಗಿರೋದ್ರಿಂದ ಜನ ಕೂಡ ಜನಜೀವನಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದು ಸಿಎಸ್ ಹಾಗೂ ಕಂದಾಯ ಸಚಿವರ ಜೊತೆ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಕೃಷ್ಣ ಭೈರೇಗೌಡ, ಸಿಎಸ್ ಶಾಲಿನಿ ರಜನೀಶ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಕಲಬುರಗಿ ಡಿಸಿ ಜೊತೆ ಸಿಎಂ ಮಾತುಕತೆಯನ್ನ ನಡೆಸಿದ್ದು ತುರ್ತು ರಕ್ಷಣಾ ಮತ್ತು ಪರಿಹಾರಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. 6 ಜಿಲ್ಲೆಗಳಲ್ಲಿ ಈಗ ಪ್ರವಾಹದ ಭೀತಿ ಇರುವಂತದ್ದು. ವರುಡಾರ್ ಭಟಕ್ಕೆ ಉತ್ತರ ತತ್ತರ ಆಗ್ಬಿಟ್ಟಿದೆ. 6 ಜಿಲ್ಲೆಗಳಿಗೆ ಪ್ರವಾಹದ ಸಂಕಷ್ಟ ಎದುರಾಗಿದೆ. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆ ನಡೆಸಿದ್ದಾರೆ ಸಚಿವರ ಜೊತೆ ಹಾಗೆ ಸಿಎಸ್ ಜೊತೆ. ಕೃಷ್ಣ ಭೈರೇಗೌಡ, ಸಿಎಸ್ ಶಾಲಿನಿ ರಜನೀಶ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಕಲಬುರಗಿ ಡಿಸಿ ಜೊತೆ ಸಿಎಂ ಮಾತುಕತೆಯನ್ನು ನಡೆಸಿದ್ದು ಈ ಕೂಡಲೇ ತುರ್ತು ರಕ್ಷಣಾ ಮತ್ತು ಪರಿಹಾರಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಹಾಮಳೆಯ ಎಫೆಕ್ಟ್ ತಟ್ಟಿದೆ. ಜಿಲ್ಲೆಯ ಆಲಮೇಲ ತಾಲೂಕಿನಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ಹಲವು ಗ್ರಾಮಗಳ ಜನರು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ನಮಗೆ ಶಾಶ್ವತ ಪರಿಹಾರ ಒದಗಿಸಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಮಳೆ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಗುರುರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಿಜಯಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಮತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆದ ಕಾರಣ ವಿಜಯಪುರ ಜಿಲ್ಲೆಯ ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥ ಹಲವು ಗ್ರಾಮಗಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾವೆ. ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗಿದ್ದ ಕಾರಣ ಮತ್ತು ಮುಂದಿನ 3ನೇ ತಾರೀಕುವರೆಗೂ ಅತಿ ಹೆಚ್ಚು ಮಳೆ ಇರೋ ಕಾರಣದಾಗಿ ಹಲವು ಕಡೆ ಕೆರೆ ಕಟ್ಟೆಗಳು ಒಡೆದು ಅವಾಂತರ ಸೃಷ್ಟಿಯಾಗಿವೆ. ಅದೇ ರೀತಿ ನಾನೀಗ ವಿಜಯಪುರ ಜಿಲ್ಲೆಯ ಇಂಡಿ ಭಾಗದಲ್ಲಿದ್ದೀನಿ. ಇಲ್ಲಿ ಭಾಗದಲ್ಲಿ ಸುತ್ತಮುತ್ತ ಹಲವು ಕಾಳಜಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಬೆಳಗನೂರು ಕೆರೆಯಲ್ಲಿ ಅತಿ ಹೆಚ್ಚು ನೀರು ಬಂದ ಕಾರಣ ಅಲ್ಲಿನ ಮನೆಗಳಿಗೆ ನೀರು ನುಗ್ಗಿದ ಕಾರಣದಾಗಿ ಈ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ಆರಂಭಿಸಿದ್ದಾರೆ. ಅಲ್ಲಿನ ಜನರು ಯಾರು ವಸತಿ ಸಮಸ್ಯೆ ಆಗಿದೆ ಅವರೆಲ್ಲರೂ ಬಂದು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಈ ಗ್ರಾಮಸ್ಥರ ಸಹಿತ ನೋಡ್ತಿರ್ಬೋದು, ಹಲವರು ಈಗ ಬೆಳಗನೂರು ಕೆರೆಯಿಂದ ಸಮಸ್ಯೆ ಆದವರಿಗೆ ಈ ಕಡೆ ಬಂದು ಇದ್ದಾರೆ. ಇದೇ ರೀತಿ ವಿಜಯಪುರ ಜಿಲ್ಲೆ ಹಲವು ಕಡೆ, ಅದರಲ್ಲೂ ಮುಖ್ಯವಾಗಿ ಆಲ್ಮೇಲ್ ತಾಲೂಕು, ಇಂಡಿ ತಾಲೂಕು ಮತ್ತು ಚಡಚಣ ತಾಲೂಕು ಭೀಮಾ ನದಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಪ್ರವಾಹಕ್ಕೆ ಉಂಟಾಗಿರುವಂಥದ್ದು. ಅಲ್ಲಿ ಸಮಸ್ಯೆ ಅಧಿಕವಾಗಿದೆ. ಅಲ್ಲೂ ಸಹಿತ ಕಾಳಜಿ ಕೇಂದ್ರ ಆರಂಭಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆಲ್ಮೇಲ್ ತಾಲೂಕು ಏನಿದೆ ಅದು ದೇವಣಗಾಂವ ಸೇರಿದಂತೆ ಹಲವು ಸೊನ್ನ ಬ್ಯಾರೇಜಿನ ಹಿಂಭಾಗದಲ್ಲಿ ಬರುವಂತಹ ಪ್ರಮುಖ ಗ್ರಾಮಗಳು, ಆ ಗ್ರಾಮಗಳು ಸಹಿತ ಮೊದಲಿಂದನೂ ಫ್ಲಡ್ ಎಫೆಕ್ಟೆಡ್ ಏರಿಯಾಗಳೇ. ಈ ಸರ್ತಿನೂ ಫ್ಲಡ್ ಅಧಿಕವಾಗಿ ಸಮಸ್ಯೆ ಆಗಿರೋ ಕಾರಣಕ್ಕೆ ಅಲ್ಲಿನೂ ಕಾಳಜಿ ಕೇಂದ್ರ ಆರಂಭಿಸಿದ್ದಾರೆ. ಈಗ ನಾನು ಮಾರಸನಹಳ್ಳಿ ಏನು ಕಾಳಜಿ ಕೇಂದ್ರ ಇದೆ, ಈ ಕಾಳಜಿ ಕೇಂದ್ರದಲ್ಲಿ ಇಲ್ಲಿ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಇದೆ, ಈಗ ಸಮಸ್ಯೆ ಏನಾಗಿದೆ ಮಳೆಯಿಂದ ಅಂತ ಕೇಳೋಣ ಬನ್ನಿ. ಮೊದಲನೇದಾಗಿ ಶಾಸಕರಿಗೆ ಕೃತಜ್ಞತೆ ಹೇಳಬೇಕು. ಎಲ್ಲ AC ಮೇಡಮ್ ಅವ್ರು ಮಾತಾಡಿದರು. ಇಲ್ಲಿ ನೋಡಲ್ ಆಫೀಸರ್ ವಾಲಿಕರ್ ಸರ್ ಬಂದಿದ್ದರು. ಇಲ್ಲಿ ಕನ್ನಡ ಶಾಲೆ ಹೆಡ್ ಮಾಸ್ಟರ್ ಅಶೋಕ್ ಮನೋರ್ ಅಂತ ಹೇಳಿದ್ರು. ಅವರು ಇಮಿಡಿಯೇಟ್ಲಿ ವಿಷಯ ಮುಟ್ಟಿದ ಕೂಡಲೇ ಬಂದು ಈಗ ಏನೇನು ಅದನಂತದ ಒಂದು ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಏನು ಸಂತ್ರಸ್ತರದಾರ ಅವರಿಗೆ ಇರ್ಲಿಕ್ಕೆ ಜಾಗ ಕೊಟ್ಟು, ಜಮ್ಕನ್ ಚಾದರಗಳು ಕೊಟ್ಟು, ಅವರಿಗೆ ಅಡುಗೆ ಮಾಡ್ಲಿಕ್ಕೆ ಅಲ್ಲಿ ಅವರು ಸಿಬ್ಬಂದಿಗಳು ಕಾರ್ಯಕರ್ತರಿಗೆ ಕರೆಸಿ ಅಡುಗೆ ಮಾಡಿಸಿ ಊಟದ ವ್ಯವಸ್ಥೆ ಮಾಡಿಸಿದ್ರು. ಅಲ್ಲಿ ಸಂದೀಪ್ ಡಾಕ್ಟರ್ ಅಂತ ಹೇಳಿದಾರೆ, ಅವರು ದನಗಳು ಕಟ್ಲಿಕ್ಕೆ ಅಲ್ಲಿ ಡೈರಿ ಅದ, ಅವ್ರ ಸ್ವಂತ ಡೈರಿ, ಅಲ್ಲಿ ಕಟ್ಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ರು. ಸ್ಕೂ ಕಾರ್ಯಾಚರಣೆ ಹೆಂಗೆ ಮಾಡಿದ್ರೆ ಅಥವಾ ನೀವೇ ಬಂದಿರೋ ಅಥವಾ ಅವ್ರು ಬೋಟ್ ತೊಗೊಂಬಂದು ಕರ್ಕೊಂಬಂದ್ರೆ ಹೆಂಗೆ ರೀ ಅವರೆಲ್ಲ? ಇಲ್ಲ, ಸ್ಥಳೀಯರಾಗಿ ಒಬ್ಬರಿಗೊಬ್ಬರು ಸಹಾಯ ಸಹಕಾರದಿಂದ ಎತ್ತಿನ ಗಾಡಿ ಮತ್ತು ಕೆಲವೊಂದು ಇವರು ಟಮ್ಟಮ್ಗಳು ಅದಾವ್ರಿ, ದಾರಿ ತಕ್ಕ ಅಲ್ಲಿ ತಕ್ಕ ಇಸ್ಕೊಂಡು ಬಂದು ಅಲ್ಲಿದಿಂದ ಇವ್ರು ಟಮ್ಟಮ್ಗಳಿಗೆ ಇವರು ಸೇವೆ ಕೊಟ್ಟರು. ಈಗ ಇಲ್ಲಿ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡತ್ತಾರೆ? ಹಾಂ ಮಾಡ್ಯಾರ, ಎಲ್ಲ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡ್ಯಾರ. ಇಮಿಡಿಯೇಟ್ಲಿ ಬೆಳಗ್ಗೆ ಬಂದು ಕಿಸಿಂದ್ರ ವಿಷಯ ತಿಳಿಸಿದ ಕೂಡಲೇ ಹೆಡ್ ಮಾಸ್ಟರ್ ಬಂದು ಕಿಸಿಂದ್ರ ಬ್ಯಾಳಿ ಅಕ್ಕಿ ಎಲ್ಲ ಕೊಟ್ಟರು ಮತ್ತು ಅವು ಕಾಯಿಪಲ್ಯ ತರಿಸ್ಕೊಟ್ರಿ.
ನೋಡಲ್ ಅಧಿಕಾರಿಗಳು ಅವರು ಬೆಳಿಗ್ಗೆ ಜಲ್ದಿ ಬಂದಿದ್ದರು. ಪಿ ಡಿ ಒ ಸರ್ ಫೋನ್ ಹಚ್ಚಿದ್ರು. ಆಯ್ತು ಏನೇನು ಬೇಕನ್ನ ಹಿಂಗೆ ಅಂತ ಹೇಳಿದೆವು. ಅವರು ಬಂದು ಕಿಸಿರು ಬಲ್ಪ ಅವೆಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಾರೆ. ಅಂದ್ರೆ ವ್ಯವಸ್ಥೆ ಎಲ್ಲ ಆರಾಮದ? ಹಾಂ, ವ್ಯವಸ್ಥೆ ಚಲೋ ಐತಿ. ಇದೇನೆಂದರೆ ಕಾಳಜಿ ಕೇಂದ್ರದಲ್ಲಿರುವಂತಹ ಜನರ ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ, ನಮಗೆಲ್ಲ ಅನುಕೂಲ ಆಗಿದೆ ಅಂಥೇಳಿ. ಇದು ಒಂದು ಕಾಳಜಿ ಕೇಂದ್ರ ಆದರೆ ವಿಜಯಪುರ ಜಿಲ್ಲೆಯ ಈ ಭಾಗದಲ್ಲಿ ಅಂದರೆ ಇಂಡಿ ಆಲ್ಮೇಲೆ ಚಡಚನ ಈ ಭಾಗದಲ್ಲಿ ಕಾಳಜಿ ಕೇಂದ್ರನ ಆರಂಭಿಸಿದ್ದಾರೆ. ಅದರಲ್ಲೂ ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರೋ ಕಾರಣ ಮತ್ತು ಭೀಮಾ ನದಿಯ ಫಸ್ಟ್ ಗ್ರಾಮಗಳು, ನದಿ ಮುಕ್ತಾಯ ಆದ ಬಳಿಕ ಬರುವಂತಹ ಮೊದಲ ಗ್ರಾಮಗಳೇನಿವೆ ಆ ಗ್ರಾಮಗಳಲ್ಲಿ ಎಫೆಕ್ಟೆಡ್ ಆಗಿದ್ದ ಕಾರಣದಾಗಿ ಅಲ್ಲೂ ಸಹಿತ ಕಾಳಜಿ ಕೇಂದ್ರನ ಆರಂಭಿಸಿದ್ದಾರೆ. ಕೆಲವು ಕಡೆ ಕಾಳಜಿ ಕೇಂದ್ರ ಆರಂಭಿಸಿದ್ರೆ ಸಹಿತ ನಮಗೆ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಬರೋದಕ್ಕೆ ಸಮಸ್ಯೆ ಆಗಿದೆ ಅಂತೇಳಿ ಬೆಳಗ್ಗೆ ಆರೋಪನ ಮಾಡಿದ್ರು. ಹಾಗಾಗಿನೇ ಈಗ ಅಲ್ಲೂ ಸಹಿತ ಸ್ಥಳಕ್ಕೆ ಅಧಿಕಾರಿಗಳ ಸ್ಥಳೀಯ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ.